ರಾಮನ ನಡೆ ಚಂದ, ಕೃಷ್ಣನ ನುಡಿ ಚಂದ. ರಾಮನ ಜನನ ನಡು ಮಧ್ಯಾಹ್ನವಾದರೆ ಕೃಷ್ಣನ ಜನನ ನಡುರಾತ್ರಿ. ಬೇಸಿಗೆ ಕಾಲದಲ್ಲಿ ರಾಮನ ಜನನವಾದರೆ ಭೋರ್ಗರೆಯುವ ಮಳೆಗಾಲದಲ್ಲಿ ಕೃಷ್ಣನ ಜನನ. ಅರಮನೆಯಲ್ಲಿ ರಾಮ ಜನಿಸಿದರೆ ಸೆರೆಮನೆಯಲ್ಲಿ ಕೃಷ್ಣ ಜನಿಸಿದ. ರಾಮ ಹಿರಿಯ ಮಗನಾದರೆ ಕೃಷ್ಣ ಕೊನೆಯ ಮಗ. ರಾಮ ಶುಕ್ಲಪಕ್ಷವಾದರೆ ಕೃಷ್ಣ ಕೃಷ್ಣಪಕ್ಷ. ರಾಮನ ಬದುಕು ತೆರೆದಿಟ್ಟ ಪುಸ್ತಕವಾದರೆ ಕೃಷ್ಣನದ್ದು ರಹಸ್ಯ ನಿಗೂಢ. ರಾಮ ಏಕಪತ್ನಿ ವ್ರತಸ್ಥ, ಕೃಷ್ಣ 16,108 ಪತ್ನಿಯರ ವಲ್ಲಭ. ರಾಮ ಮರ್ಯಾದಾವತಾರ, ಕೃಷ್ಣ ಲೀಲಾವತಾರ. ಕೃಷ್ಣನ ನುಡಿ ಭಗವದ್ಗೀತೆ, ರಾಮನ ನಡೆ ರಾಮಾಯಣ. ಕೃಷ್ಣನ ಸಿದ್ಧಾಂತ, ರಾಮನ ಆಚರಣೆ. ರಾಮನೇ ಯುದ್ಧ ಮಾಡಿ ಗೆದ್ದ ಕಥೆ ರಾಮಾಯಣವಾಯಿತು. ಕೃಷ್ಣ ಯುದ್ಧವನ್ನೇ ಮಾಡದೆ ಗೆದ್ದ ಕಥೆ ಮಹಾಭಾರತವಾಯಿತು. ರಾಮ ಮತ್ತು ಕೃಷ್ಣ ಒಂದೇ ದೇವರ ಅವತಾರವಾದರೂ ಅವರ ನಡೆನುಡಿಗಳಲ್ಲಿ ವ್ಯತ್ಯಾಸವಿದೆ. ನಾವು ನಮ್ಮ ಜೀವನದಲ್ಲಿ ಹೇಗಿರಬೇಕೆಂದು ರಾಮ ನಡೆದು ತೋರಿಸಿದ, ಕೃಷ್ಣ ಹೇಳಿ ತೋರಿಸಿದ. ಕೃಷ್ಣ ನುಡಿದಂತೆ ನುಡಿದಾಗ, ರಾಮ ನಡೆದಂತೆ ನಡೆದಾಗ ನಾವು ರಾಮಕೃಷ್ಣರಾಗ್ತೇವೆ. ಅದಕ್ಕಾಗಿಯೇ ಹಿರಿಯಲು ಹೇಳಿದ್ದು, ರಾಮನ ನಡೆ ಚಂದ, ಕೃಷ್ಣನ ನುಡಿ ಚಂದ.